ಹುಬ್ಬಳ್ಳಿಯ ಕಿಮ್ಸ್ನಿಂದ ಈ ನಾಡಿನ ರೈತರಿಗೆ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದ್ದಾರೆ. ಬೆಳೆಗಳಿಗೆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡ್ತೀವಲ್ಲ, ಇಲ್ಲಿ ಒಂದು ಗಂಡಾಂತರ ಕಾದಿದೆ. ಹುಬ್ಬಳ್ಳಿಯ ಕಿಮ್ಸ್ನಿಂದ ರೈತರಿಗೆ ಆಘಾತಕಾರಿ ಸುದ್ದಿ ಒಂದು ಬಂದಿದೆ. ಎಚ್ಚರದಿಂದಿರಬೇಕಾದಂತ ಸುದ್ದಿ ಇದು. ಬೆಳೆಗಳಿಗೆ ಕ್ರಿಮಿನಾಶಕವನ್ನ ಸಿಂಪಡಣೆಯನ್ನ ಮಾಡಿದ್ರೆ ಗಂಡಾಂತರಗಳಾಗುತ್ತೆ. ಸ್ವಲ್ಪ ಯಾವಿದ್ರೂ ಕೂಡ ನಿಮ್ಮ ಜೀವಕ್ಕೆ ಕುತ್ತಿದೆ. ಕಿಡ್ನಿ, ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ರೈತರು ಯಾಮಾರಿದ್ರೂ ಕೂಡ ಜೀವಕ್ಕೆ ಅಪಾಯ ಇದೆ. ಕಿಮ್ಸ್ ಅಧ್ಯಯನದಲ್ಲಿ ಹೊರಬಿದ್ದಿದೆ ಸ್ಫೋಟಕ ಮಾಹಿತಿಗಳು. ಹುಬ್ಬಳ್ಳಿಯ ಕಿಮ್ಸ್ ಸಂಸ್ಥೆಗಿಂತ ಒಂದು ಅಧ್ಯಯನವನ್ನ ಮಾಡೋ ಕೆಲಸ ಆಗಿತ್ತು. ಒಂದಿಷ್ಟು ರಿಸರ್ಚ್ಗಳಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಆಘಾತಕಾರಿ ಅಂಶಗಳು ಕಂಡುಬರ್ತಿರೋದು ಯಾರ ವಿಚಾರ ಕೇಳಿದ್ರೆ ಅದು ರೈತರ ವಿಚಾರ. ಬೆಳೆಗಳಿಗೆ ಸಾಮಾನ್ಯವಾಗಿ ನಾವು ಕ್ರಿಮಿನಾಶಕವನ್ನ ಹಾಕ್ತೇವೆ, ಸಿಂಪಡಿಸುವಂತ ಕೆಲಸ ಆಗುತ್ತೆ, ಮಾಡಲೇಬೇಕು. ಆದರೆ ನಾವು ಈ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡುವಂತ ವಿಚಾರದಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ನಮ್ಮ ಜೀವಕ್ಕೆ, ಅಂದರೆ ರೈತರ ಜೀವಕ್ಕೆ ಸಮಸ್ಯೆಗಳಿದೆ. ಅದು ಆರೋಗ್ಯ ಸಂಬಂಧಪಟ್ಟಂತೆ ಎಷ್ಟು ಜೋಪಾನವಾಗಿರಬೇಕು ಅಂತಂದ್ರೆ ಸ್ವಲ್ಪ ಯಾಮಾರಿದ್ರು ಕಿಡ್ನಿ, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರುತ್ತಂತೆ. ಜೀವಕ್ಕೆ ಕುತ್ತಿದೆ ಅಂತ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಹೊರಬಿಟ್ಟಿದ್ದಾರೆ. 13 ರೈತರ ರಕ್ತದ ಮಾದರಿಯ ಪರೀಕ್ಷೆ ಮಾಡಿದಾಗ ಶಾಕಿಂಗ್ ಸಂಗತಿ ಗೊತ್ತಾಗುತ್ತೆ. ರೈತರ ರಕ್ತದಲ್ಲಿ ಅಪಾಯಕಾರಿ ಅಂಶಗಳಿದೆಯಂತೆ. 15 ದಿನದ ನಂತರವೂ ಕೂಡ ರೈತರ ರಕ್ತದಲ್ಲಿ ಅಪಾಯಕಾರಿ ಅಂಶಗಳಿದೆ. ಕ್ರಿಮಿನಾಶಕ ಸಿಂಪಡಣೆ ಮಾಡಿದಂಥ ರೈತರ ರಕ್ತದ ಮಾದರಿಗಳನ್ನ, ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ರು. 13 ಜನ ರೈತರ ರಕ್ತದ ಸ್ಯಾಂಪಲ್ಗಳನ್ನ ತಗೊಂಡು ಹೋಗಿ ಅದನ್ನ ಲ್ಯಾಬಲ್ಲಿಟ್ಟು ಪರೀಕ್ಷೆ ಮಾಡಿದಾಗ ಅಂಶಗಳು ಗೊತ್ತಾಯ್ತು. ಆ ಟೆಸ್ಟ್ ಹೇಳಿದ್ದೆ ಬೇರೆ. 15 ದಿನದ ನಂತರವೂ ಕೂಡ ಅವರ ರಕ್ತದಲ್ಲಿ ಅಪಾಯಕಾರಿಯಾದಂಥ ಅಂಶಗಳಿದೆ ಅಂತ ಧಾರವಾಡದ ರೈತರನ್ನು ಕರ್ಕೊಂಡು ಹೋಗ್ತಾರೆ ಪರೀಕ್ಷೆ ಮಾಡೋದಕ್ಕೆ. 15 ದಿನ ಆದ್ಮೇಲೂ ಕೂಡ ಒಂದಿಷ್ಟು ಕ್ರಿಮಿನಾಶಕ ಸಿಂಪಡಣೆ ಮಾಡಿರುವಂಥ ಕೆಮಿಕಲ್ಸ್ಗಳಿದೆ ಅನ್ನೋದು ಗೊತ್ತಾಗ್ತಿದೆ. ಬ್ಲಡ್ ಟೆಸ್ಟ್ ಅಲ್ಲಿ ಅವರೆಲ್ಲರ ಬ್ಲಡ್ಗಳನ್ನ ಸ್ಯಾಂಪಲ್ ಟೆಸ್ಟ್ ಮಾಡಿ ಅದನ್ನ ಬೇರೆ ಕೆಮಿಕಲ್ ಕಾಂಪೋಸಿಷನ್ಸ್ಗಳನ್ನ ಮಾಡಿ ನೋಡಿದಾಗ ಲ್ಯಾಬ್ನಲ್ಲಿ ಬಂದಿರುವಂಥ ರಿಪೋರ್ಟ್ ಇದೆಯಲ್ಲ, ಕ್ರಿಮಿನಾಶಕವನ್ನ ಹೇಗೆ ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಬಳಕೆ ಮಾಡುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ವಹಿಸಬೇಕು ಅನ್ನೋದನ್ನ ಬಹಳ ಕಟ್ಟುನಿಟ್ಟಾಗಿ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಆರೋಗ್ಯದ ಮೇಲೆ ಗಂಭೀರವಾದಂತಹ ಸಮಸ್ಯೆಗಳು ಬರುತ್ತೆ. ಅವೆಲ್ಲವೂ ಕೂಡ ಕೆಮಿಕಲ್ ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತು. ಗೊಬ್ಬರವನ್ನ ಸಿಂಪಡಣೆ ಮಾಡುವಾಗಲೂ ಅಥವಾ ಗೊಬ್ಬರವನ್ನ ಹಾಕೋ ಕೆಲಸದಲ್ಲಿ ಆದರೆ ಓಕೆ, ಸಾವಯವ ಗೊಬ್ಬರಗಳಿರುತ್ತೆ, ಅದರಿಂದ ಆರೋಗ್ಯಕ್ಕೇನು ಹಾನಿ ಇಲ್ಲ. ಆದರೆ ಈಗ ಎಲ್ಲವೂ ಕೂಡ ಕೆಮಿಕಲ್. ಕಳೆ ಹೋಗೋದಕ್ಕೆ ಅಥವಾ ಬೆಳೆ ಚೆನ್ನಾಗಿ ಬರೋದಕ್ಕೆ ಈ ರೀತಿಯಾದಂಥ ಕ್ರಿಮಿನಾಶಕಗಳು, ಬೇರೆ ಯಾವುದೇ ರೀತಿಯಾದಂಥ ಈ ಸಮಸ್ಯೆಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲೇ ಇದನ್ನು ಸಿಂಪಡಣೆ ಮಾಡೋದು. ಗ್ಲೌಸ್ ಧರಿಸಬೇಕಾಗುತ್ತೆ. ಮೈ ಮೇಲೆ ಕ್ರಿಮಿನಾಶಕ ಬೀಳದಂತೆ ಎಚ್ಚರ ವಹಿಸಬೇಕು. ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಒಂದು ಅಧ್ಯಯನ ಆಗುತ್ತೆ. ಅವ್ರು ಹೇಳ್ತಾರೆ, ಸ್ವಲ್ಪ ಯಾಮಾರಿದ್ರೂ ಕೂಡ ರೈತರ ಜೀವಕ್ಕೆ ಗಂಡಾಂತರ ಇದೆ. ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಣೆ ಮಾಡೋ ರೈತರೇ ನೀವು ಹುಷಾರಾಗಿರಬೇಕು. ಡಾಕ್ಟರ್ ರಾಮ್ ಕವಲಗುಂಡ ಅವರ ನೇತೃತ್ವದಲ್ಲೇ ಒಂದು ರಿಸರ್ಚ್ ಆಗುತ್ತೆ. ಅವ್ರ ಟೀಮಿಂದನೇ ಎಲ್ಲವೂ ಕೂಡ ಈ ಕೆಲಸ ಆಗಿರೋದು. ಅವ್ರು ಹೇಳ್ತಾರೆ, ಸ್ವಲ್ಪ ಮಿಸ್ ಆದರೂ ಕೂಡ ನಿಮ್ಮ ಜೀವ ಹೋಗುತ್ತೆ, ಹುಷಾರು. ಯಾಕಂದರೆ ಗ್ಲೌಸ್ ಹಾಕೋಬೇಕಾಗತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ರೈತರು ಯಾರು ಕೃಷಿ ಈ ರೀತಿಯಾದಂಥ ನಾಶಕವನ್ನು ಬಳಸೋ ಟೈಮಲ್ಲಿ ಇವಾಗೆಲ್ಲ ಸ್ಪ್ರೇ ಮಾಡುವಂಥ ಒಂದಿಷ್ಟು ನಾವು ದೃಶ್ಯದಲ್ಲೂ ಗಮನಿಸ್ಬೋದು. ಹೊಸ ಟೆಕ್ನಾಲಜಿ ಬಂದಿದೆ ಸ್ಪ್ರೇ ಮಾಡೋದಕ್ಕೆಲ್ಲ. ಆದರೆ ಕೆಲವರು ಮಿಕ್ಸ್ ಮಾಡುವಾಗ ಮಾಸ್ಕ್ ಹಾಕೋದಿಲ್ಲ, ಕೈ ಗ್ಲೌಸ್ ಹಾಕೋದಿಲ್ಲ, ಮೈ ಮೇಲೆಲ್ಲ ಬೀಳುತ್ತೆ. ಸಿಂಪಡಣೆ ಮಾಡೋ ಟೈಮಲ್ಲಿ ಅದು ಮುಖಗಳಿಗೆ ಬೀಳ್ತಾ ಹೋಗುತ್ತೆ. ಹಾಗಾಗಿ ಇದು ಆರೋಗ್ಯದ ಮೇಲೆ, ಚರ್ಮಗಳ ಮೇಲೆ ಯಾವಾಗ ಬೀಳುತ್ತೆ ಅದು ಅತಿ ಗಂಭೀರ ಸಮಸ್ಯೆಗಳನ್ನ ಕೊಡುತ್ತೆ ಅಂತ ಈ ವರದಿ ಹೇಳ್ತಿರೋದು. ಹಾಗಾಗಿ ಬಹಳ ಆಘಾತ ಪಡೋಕ್ಕಿಂತ ಹೆಚ್ಚಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅನ್ನೋದು ನಮ್ಮ ಮನವಿ ಕೂಡ ಹೌದು.